ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಗೋಲ್ಡ್ ಎಲ್ಲ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೋಲ್ಡ್ ಎಲ್ಲೆಲ್ಲಿ ಎಕ್ಸ್ಟ್ರಾ ಬಂದಿದೆ ಅದನ್ನು ತೆಗೆಯೋದು ಮತ್ತು ರೌಂಡ್ ಸ್ಟೋನ್ಗೆ ಗೋಲ್ಡ್ ಕವರ್ ಮಾಡಿದ್ದೀವಲ್ವ ಅದನ್ನ ಹೇಗೆ ಓಪನ್ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಹಳೆ ವಿಡಿಯೋಗಳು ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ. ಈಗ ಶುರು ಮಾಡೋಣ. ಮೊದಲಿಗೆ ಎಕ್ಸ್ಟ್ರಾ ಗೋಲ್ಡ್ ಎಲ್ಲೆಲ್ಲಿ ಬಂದಿದೆ ಅಂತ ನೋಡ್ಕೋಬೇಕಾಗತ್ತೆ. ನಾನು ಆದಷ್ಟು ಕ್ಲೀನಾಗಿ ಗೋಲ್ಡ್ ಎಕ್ಸ್ಟ್ರಾ ಬರ್ದಂಗೆ ಹಾಕಿದ್ದೀನಿ. ಯಾಕೆಂದರೆ ಗೋಲ್ಡ್ ಎಕ್ಸ್ಟ್ರಾ ಬಂದರೆ ಮತ್ತು ಅದನ್ನು ತೆಗೆದ್ರೆ ವೇಸ್ಟ್ ಆಗುತ್ತೆ. ಅದ್ರ ಬದಲಿಗೆ ನಾವು ನೀಟಾಗಿ ಆ ಶೇಪಲ್ಲಿ ನಾವು ಎಂಬೋಸ್ನ ಪ್ರೆಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ತೆಗೆದ್ರೆ ನೀಟಾಗಿ ಹಾಕ್ಬೋದು. ನೋಡಿ ನಂದು ಎಕ್ಸ್ಟ್ರಾ ಎಲ್ಲಿ ಬಂದಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಮತ್ತು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ನೋಡಿ ಇಲ್ಲಿ ಹೀಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ಹಾಗೆ ಅದನ್ನು ಎಕ್ಸ್ಟ್ರಾ ಬಂದಿರೋದು ಹೇಗೆ ತೆಗೆಯೋದು ಅಂತ ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ಇದಕ್ಕೆ ಈ ಕಟರನ್ನು ಸಾಕಾಗತ್ತೆ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಕಟರ್ನಿಂದ ಮೆಲ್ಲಿಗೆ ತುಂಬ ಡೀಪಾಗಿ ಕುಯ್ಯೋಕೆ ಹೋಗಬೇಡಿ, ಲೈಟಾಗಿ ಹಿಂಗನ್ನಿ. ನೋಡಿ ಲೈಟಾಗಿ ಹಿಂಗೆ ಅಂದಿದ್ದೀನಿ. ಇದಕ್ಕೆ ಏನು ಮಾಡಬೇಕು ಅಂದರೆ ಟೂತ್ ಪಿಕ್ಕಿಂದ ಸ್ವಲ್ಪ ಬ್ರಷ್ ತೊಗೊಂಡು ಸ್ವಲ್ಪ ನೀರನ್ನ ಅಲ್ಲಿಗೆ ಲೈಟಾಗಿ ಹಿಂಗೆ ಒದ್ದೆ ಮಾಡಿ, ಹಿಂಗೆ ಲೈಟಾಗಿ ಒದ್ದೆ ಮಾಡಿಬಿಟ್ಟು ಟೂತ್ ಪಿಕ್ಕಿಂದ ಹಿಂಗೆ ಮೆಲ್ಲಿಗೆ ಬೋರ್ಡ್ಗೆ ಹಾಳಾಗ್ದಂಗೆ ಹಿಂಗೆ ಅನ್ನಿ, ಬಂದ್ಬಿಡುತ್ತೆ. ವೆಟ್ಟಾಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ಅದ್ರಲ್ಲಿ ಬರಲಿಲ್ಲ ಅಂದರೆ ಇದರಿಂದ ಕಟರಲ್ಲೇ ಲೈಟಾಗಿ ಹಿಂಗೆ ಅನ್ನಿ. ನೋಡಿ ಈ ಥರ ಇಷ್ಟೇ ಎಕ್ಸ್ಟ್ರಾ ಬಂದಿರೋದು. ಅದನ್ನು ಹೀಗೆ ತೆಗೆದುಬಿಡಬೇಕು. ಇನ್ನೆಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾನು ತೆಗಿತಾ ಹೋಗ್ತೀನಿ, ನೋಡ್ತಾ ಇರಿ. ತುಂಬ ಹಾಕೋಬೇಡಿ ನೀರು, ಆಮೇಲೆ ಲೈಟಾಗಿ ಒದ್ದೆ ಮಾಡಿ. ಆಮೇಲೆ ಗೋಲ್ಡ್ ಫಾಯಿಲು ಹಾಳಾಗಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಹಿಂಗೆ ಕಟ್ ಮಾಡಿದ್ದೀನಿ. ಇಲ್ಲಿ ಲೈಟಾಗಿ ಒದ್ದೆ ಮಾಡ್ತೀನಿ ಹಿಂಗೆ. ಈ ಥರ ಎಲ್ಲ ಕಡೆನೂ ತೆಗೀರಿ, ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ. ನೋಡಿ ಬಂದ್ಬಿಡ್ತು. ನೋಡಿ ಎಲ್ಲ ಕಡೆ ತೆಗೆದಾಗಿದ್ದೀನಿ. ಇನ್ನೆಲ್ಲೂ ಎಕ್ಸ್ಟ್ರಾ ಗೋಲ್ಡ್ ಕಾಣ್ತಾ ಇಲ್ಲ ನನಗೆ. ಈಗ ನಾನು ಸ್ಟೋನ್ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಸ್ಟೋನ್ ಎಲ್ಲ ಹಾಕಿದ್ಮೇಲೆ ಮುಚ್ಚಿಬಿಟ್ಟಿದ್ದೀವಿ ಗೋಲ್ಡಿಂದ ಅಲ್ವಾ, ಅದು ಹೇಗೆ ಓಪನ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ಇದು ಸ್ಟೋನ್ ಓಪನರ್ ಅಂತೀವಿ ಇದನ್ನು. ಇದು ಸೈಜ್ ಬೈ ಸೈಜ್ ಸಿಗುತ್ತೆ. ಈ ಥರ ಸೈಜ್ ಬೈ ಸೈಜ್ ಸಿಗುತ್ತೆ. ನಾವು ದೊಡ್ಡ ಸ್ಟೋನಿಗೆ ದೊಡ್ಡದು, ಚಿಕ್ಕ ಸ್ಟೋನಿಗೆ ಚಿಕ್ಕದು ನೋಡ್ಕೊಂಡ್ಬಿಟ್ಟು ನಾವು ಓಪನ್ ಮಾಡಬೇಕಾಗತ್ತೆ. ಈಗ ಏನು ಸ್ಟೋನ್ ಇದೆ ಅದು ಎಡ್ಜು ಸ್ವಲ್ಪ ಸ್ಟೋನ್ನ ನಾವು ಹಾಗೆ ಬಿಟ್ಬಿಡಬೇಕು. ಅದರೊಳಗಿನ ಸೈಜ್ನ ತೊಗೊಂಡು ಓಪನ್ ಮಾಡಬೇಕು. ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡಿ ಇದು ದೊಡ್ಡ ಸ್ಟೋನು. ಇದನ್ನು ಫಸ್ಟ್ ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಹೀಗೆ ಇಟ್ಕೊಂಡು ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿಬಿಟ್ಟು ಬಡ್ನಿಂದ
ನೀರು ಲೈಟಾಗಿ ತೊಗೋಬೇಕು, ತುಂಬ ಸುರಿಯೋ ಹೋಗಿ ತಗೋಬಾರ್ದು. ತೊಗೊಂಡು ಸ್ವಲ್ಪ ವೆಟ್ ಮಾಡಬೇಕಾಗತ್ತೆ ಆ ಜಾಗನ. ಒಳಗಡೆ ಮಾತ್ರ ವೆಟ್ ಮಾಡಿ, ಎಡ್ಜಸ್ಗೆ ಹೋಗಬೇಡಿ ತುಂಬ. ತುಂಬ ನೀರು ಹಾಕ್ಕೊಂಡ್ರೆ ಗೋಲ್ಡ್ ಫಾಯಿಲು ಹಾಳಾಗೋ ಚಾನ್ಸ್ ಇದೆ. ಈಗ ಒಂದು ಟೂತ್ ಪಿಕ್ ಸಹಾಯದಿಂದ ಇದನ್ನ ಹೀಗೆ ನೋಡಿ ನೋಡಿ ಬಂದ್ಬಿಡ್ತು. ಈ ಥರ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ್ಮೇಲೆ ಲೈಟಾಗಿ ಈ ಥರ ಅನ್ನಿ, ಎಲ್ಲೆಲ್ಲಿ ಚಿಕ್ಕದಾಗಿ ಮೆತ್ಕೊಂಡಿರುತ್ತೋ ಅದೆಲ್ಲ ಬಂದ್ಬಿಡುತ್ತೆ. ಈ ಥರ ಅನ್ನೋದು ರೌಂಡ್ ಶೇಪ್ ಕೊಡೋಕ್ಕೋಸ್ಕರ ಈ ಥರ ಅನ್ನಬೇಕು ಲಾಸ್ಟ್ಗೆ. ನೋಡಿ ಈ ಥರ ಓಪನ್ ಮಾಡೋದು. ಈಗ ನೋಡಿ ಇದನ್ನು ಓಪನ್ ಮಾಡ್ತೀನಿ. ಎಲ್ಲ ಒಳಭಾಗಕ್ಕೆ ಕೇಳ್ಕೊಳ್ಳಿ. ಓಪನ್ ಮಾಡಿ ತೆಗಿಯೋದನ್ನು ಒಳಭಾಗಕ್ಕೆ ಕೇಳ್ಕೊಳ್ಳಿ. ಹೊರಭಾಗಕ್ಕೆ ಕೇಳ್ಕೊಂಡ್ರೆ ಆ ಗೋಲ್ಡ್ ಮೇಲೆ ಕೂತ್ಬಿಟ್ಟು ಅದು ಹಾಳಾಗೋ ಚಾನ್ಸ್ ಇದೆ. ಅದಕ್ಕೆ ಒಳಭಾಗಕ್ಕೆ ಕೇಳ್ಕೊಳ್ಳಿ ಎಲ್ಲ. ನಂತರ ಹಿಂಗೆ ರೌಂಡಾಗಿ ಒಂದು ಸತಿ ಹಿಂಗೆ ಅನ್ನಿ. ಇದೇ ರೀತಿ ಎಲ್ಲ ಸ್ಟೋನು ಓಪನ್ ಮಾಡ್ಕೊಳ್ಳೋಣ. ರೌಂಡ್ ಸ್ಟೋನ್ ಓಪನರ್ ಅಂದರೆ ಕೇಳಿದ್ರೆ ಕೊಡ್ತಾರೆ. ಈ ಟ್ಯಾಂಜರ್ ಐಟಮ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಇದು ಸಿಗುತ್ತೆ. ನೋಡಿ ಎಲ್ಲ ಓಪನ್ ಮಾಡಿದ್ದೀನಿ. ಇನ್ನೂ ಕೆಲವು ಓಪನ್ ಮಾಡಬೇಕು. ನಾನು ನಿಮಗೆಲ್ಲ ಫುಲ್ ಓಪನ್ ಮಾಡಿ ತೋರಿಸ್ತೀನಿ.
ನೋಡಿ ಎಲ್ಲ ರೌಂಡ್ ಸ್ಟೋನ್ಸು ಓಪನ್ ಮಾಡಾಯಿತು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆಲ್ಲ ಫಾರ್ವರ್ಡ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದೆ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಾನು. ನೆಕ್ಸ್ಟು ನಾನು ಪೇಂಟ್ ಮಾಡೋದು ನಿಮ್ಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.